ಮುದ್ದು ಮಕ್ಕಳೇ, ಈಗಾಗಲೇ ನೀವು ಕಳೆದ ವಿಡಿಯೋದಲ್ಲಿ ಇಲಾಖೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹಾಗೂ ಆ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಗಮನಿಸಿದಿರಿ. ಅದೇ ಮಾದರಿಯಲ್ಲಿ ಪ್ರಸ್ತುತ ನಾನು ಇಂದು ಆ ಇಲಾಖೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯ ಸ್ವರೂಪವನ್ನು ಹೊಂದಿದೆ, ಅದರ ಸ್ವರೂಪದ ಅಡಿಯಲ್ಲಿಯೇ ಮತ್ತೊಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳೇ ನಿಮಗೋಸ್ಕರ ಸಿದ್ಧಗೊಳಿಸಿ ಆ ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದೇನೆ. ನೋಡಿ ಮಕ್ಕಳೇ, ಇಲ್ಲೂ ಸಹಿತ ಬಹು ಆಯ್ಕೆ ಮಾದರಿಯ 40 ಪ್ರಶ್ನೆಗಳಿದ್ದಾವೆ. ಮೊದಲಿಗೆ ಸೂಚನೆಗಳನ್ನು ಗಮನಿಸೋಣ ಮಕ್ಕಳೇ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನಿಮಗೆ ನೀಡಿರುವ ಉತ್ತರ ಪತ್ರಿಕೆ OMRನಲ್ಲಿ ಸರಿಯಾದ ಆಯ್ಕೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡಿರಿ. ಮಕ್ಕಳೇ, ನಾನು ಇಲ್ಲಿ ಇವತ್ತು ಇಂದಿನ ದಿನ ಪ್ರಶ್ನೆಗಳನ್ನು ಮಾತ್ರ ಓದ್ತಾ ಹೋಗ್ತೀನಿ. ನೀವು ಅವನ್ನು ಗಮನಿಸ್ತಾ ಉತ್ತರಗಳನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಎಂಬತಕ್ಕಂತಹದ್ದು. ನೋಡಿ, 1ನೇ ಪ್ರಶ್ನೆ ಮಕ್ಕಳೇ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ ಎಂದವರು. ಆಯ್ಕೆ ಎ ರಾಹಿಲ್, ಬಿ ಸೇನಾ ವೈದ್ಯ, ಸಿ ಮುದುಕಿ, ಡಿ ಸೈನಿಕರು. ಮಕ್ಕಳೇ, ಹಾಗೆ 2ನೇ ಪ್ರಶ್ನೆ, ಮುದುಕಿಯ ಆರ್ತನಾದ ಕೇಳಿ ರಾಹಿಲನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು. ಎ ಮಹಿಳೆಯ ಅಪಾಯ ಎಂತಹದು, ಬಿ ಮನೆಯಲ್ಲಿ ಏನು ಸಂಭವಿಸುತ್ತಿದೆ, ಸಿ ಕದ ತಟ್ಟುವ ಪರಿಣಾಮವೇನು, ಡಿ ಈ ಎಲ್ಲ ಬಗೆಗಳು ಎಂಬತಕ್ಕಂತಹದ್ದು. ಹಾಗೆ ಮುಂದುವರೆದು ನಾವು 3ನೇ ಪ್ರಶ್ನೆಯನ್ನು ಗಮನಿಸಲಿಕ್ಕೆ ಹೋದಾಗ 3ನೇ ಪ್ರಶ್ನೆಯಲ್ಲಿ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು. ಆಯ್ಕೆ ಎ ಧನು, ಆಯ್ಕೆ ಬಿ ಮತಂಗ, ಆಯ್ಕೆ ಸಿ ಶಬರಿ, ಆಯ್ಕೆ ಡಿ ಕಬಂದ. ಹಾಗೆ 4ನೇ ಪ್ರಶ್ನೆ ಮಕ್ಕಳೇ, ಶಬರಿ ರಾಮನಿಗೆ ನನ್ನ ಪೊಗಳದಿರು, ಇದು ಯಾರ ಕರುಣೆ ಎಂದಳು. ಆಯ್ಕೆ ಎ ದೇವರು, ಬಿ ಧನು, ಸಿ ಸಿದ್ಧರು, ಡಿ ದಶರಥ. 5 ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಕ್ತರಾದ ಕಾಲ. ಎ 1895, ಬಿ 1902, ಸಿ 1913, ಡಿ 1898. ಹಾಗೆ 6ನೇ ಪ್ರಶ್ನೆಯನ್ನು ಗಮನಿಸಲಿಕ್ಕೆ ಹೋದಾಗ ಸ್ಯಾನಿಟರಿ ಎಂಜಿನಿಯರ್ ಆಗಿ ನೇಮಕಗೊಂಡ ಪ್ರಪ್ರಥಮ ಭಾರತೀಯರು ಯಾರು ಎಂಬತಕ್ಕಂಥದ್ದು ಮಕ್ಕಳ ಪ್ರಶ್ನೆ. ಎ ನಾಲ್ವಡಿ ಕೃಷ್ಣರಾಜ ಒಡೆಯರು, ಬಿ ಸಿ ರಾಜಗೋಪಾಲಾಚಾರಿ, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ರಾಜಾರಾಮ್ ಮೋಹನ್ ರಾಯ್. 7 ದೇವನೂರು ಮಹಾದೇವ ಅವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಎ ದ್ಯಾವನೂರು, ಬಿ ವಡಲಾಳ, ಸಿ ಕುಸುಮಬಾಲೆ, ಡಿ ಎದೆಗೆ ಬಿದ್ದ ಅಕ್ಷರ. 8ನೇ ಪ್ರಶ್ನೆ, ಎನ್ ಮೂರ್ತಿರಾವ್ ಅವರು ಯಾರ ವಂಶದ ಅನುಭವದ ಕತೆ ನಿವೇದಿಸಿರುವರು. ಎ ಶಾನುಭೋಗರು, ಬಿ ಕೃಷ್ಣಮೂರ್ತಿ, ಸಿ ಚಿಕ್ಕನಾಯಕನಹಳ್ಳಿಯ ಜನ, ಡಿ ಹುಲಿ ಎಂಬತಕ್ಕಂಥದ್ದು. 9ನೇ ಪ್ರಶ್ನೆಯನ್ನು ಗಮನಿಸೋಣ ಈಗ ನಾವು. ದುರ್ಗಸಿಂಹ ಈ ಪ್ರದೇಶದವರು. ಎ ಸವಡಿ, ಬಿ ಸೈಯಡಿ, ಸಿ ಅಲಗಲಿ, ಡಿ ಯಾವುದೂ ಅಲ್ಲ. 10ನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು. ಎ ಅಶೋಕ ಪೈ, ಬಿ ದೇವನೂರು ಮಹಾದೇವ, ಸಿ ಅಳಕಟ್ಟಿ, ಡಿ ಸಿದ್ಧಲಿಂಗಯ್ಯ. 11ನೇ ಪ್ರಶ್ನೆ, ನಿಜವಾಗಿಯೂ ನೋಡಿದರೆ ಶಾನುಭೋಗರು ಉಳಿದದ್ದು. ಮಕ್ಕಳೇ, ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಎ ಕಿರ್ದಿ ಪುಸ್ತಕ, ಬಿ ಹುಲಿಯ ಧರ್ಮಶ್ರದ್ಧೆ, ಸಿ ರೈತರು, ಡಿ ಅದೃಷ್ಟ. 12ನೇ ಪ್ರಶ್ನೆ, ಧರ್ಮ ಅಧಿಕರಣರು ಏಕೆ ವಿಸ್ಮಯಗೊಂಡರು. ಎ ಕಳ್ಳತನದ ಸುದ್ದಿ ಕೇಳಿ, ಬಿ ಧರ್ಮಬುದ್ಧಿ ಕಳ್ಳನ್ ಎಂಬುದು, ಸಿ ವೃಕ್ಷ ಸಾಕ್ಷಿ, ಡಿ ಪ್ರೇಮಮತಿ. ನೋಡಿ ಮಕ್ಕಳೇ, ಈ 12 ಪ್ರಶ್ನೆಗಳು ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದು ಪ್ರತಿ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಹಾಗೆ 9 ವಿಷಯಗಳ ಅಂಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದು 1 ಸಂದರ್ಭದ ಪ್ರಶ್ನೆ ಹಾಗೂ 2 ಕವಿ ಪರಿಚಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಮಕ್ಕಳೇ ನಾನಿಲ್ಲಿ ಯಾವ ರೀತಿ ಇಲಾಖೆ ಪ್ರಶ್ನೆಗಳನ್ನು ಮಾಡಿತ್ತು ಅದೇ ಮಾದರಿಯಲ್ಲಿ ಪ್ರಶ್ನಿಸಿದ್ದೀನಿ. ನೀವು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಲಿಕ್ಕೆ ಬಹಳ
ಸೂಕ್ತ ಮಾದರಿ ಇದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಂತಕ್ಕಂಥದ್ದು. ಮಕ್ಕಳು, ಈಗ ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಗಮನಿಸೋಣ. ಅಬ್ದೀಪ ಎಂದರೆ ಯಾರು? ನೋಡಿ ಮಕ್ಕಳೇ, ಆಯ್ಕೆ ಎ ವರುಣ, ಬಿ ಲವ, ಸಿ ಶತ್ರುಘ್ನ, ಡಿ ರಾಮ. 14ನೇ ಪ್ರಶ್ನೆ, ರನ್ನನಿಗೆ ಕವಿ ಚಕ್ರವರ್ತಿ ಬಿರುದು ನೀಡಿದವರು? ಎ ಇರಿವಬೇಡಂಗ ಸತ್ಯಾಶ್ರಯ, ಬಿ ತೈಲಪ, ಸಿ ಜಗದೇಕಮಲ್ಲ, ಡಿ ಚಾವುಂಡರಾಯ. ಹಾಗೆ 15ನೇ ಪ್ರಶ್ನೆ ಮಕ್ಕಳೇ, ಎಲರಿನ ತಂಪು ಅಸುರು ಡ್ಯಾಶ್ ಮುಂದುವರೆದ ಭಾಗ. ಎ ಅಸುರು ಅಸುರು ಎಳೆಯುಸಿರು, ಬಿ ಹೊಸ ಹೂವಿನ ಕಂಪು ಅಸುರು, ಸಿ ಅಕ್ಕಿಯ ಕೊರಲಿಂಪು ಹಸುರು, ನೋಡಿ ಡಿ ಅಸುರಾಗಸ ಹಸಿರು ಮುಗಿಲು. 16ನೇ ಪ್ರಶ್ನೆ ಮಕ್ಕಳೇ, ಮಾರಿಗೌತಣವಾಯಿತು ನಾಳಿನ ಭಾರತವು ಎಂದವರು? ಎ ದುರ್ಯೋಧನ, ಬಿ ಕೃಷ್ಣ, ಸಿ ಇನತನುಜ, ಡಿ ಭೀಮ. ಕುಂಪಣಿ ಸರಕಾರದ ಆದೇಶ: ಎ ಅಲಗಲಿ ದಂಡು ಬರಲಿ, ಬಿ ನಿಶಸ್ತ್ರೀಕರಣ, ಸಿ ಲೂಟಿ ಮಾಡಲು, ಡಿ ಬೆನ್ನತ್ತಿ ಬೀಳಿರಿ. 18ನೇ ಪ್ರಶ್ನೆ ಮಕ್ಕಳೇ, ಬೇಂದ್ರೆಯವರ ನಾಕುತಂತಿ ಕೃತಿಯು ಸಾಹಿತ್ಯದ ಈ ಪ್ರಕಾರಕ್ಕೆ ಸೇರಿದೆ? ಎ ಕತೆ, ಬಿ ನಾಟಕ, ಸಿ ಕವನ ಸಂಕಲನ, ಡಿ ಕಾದಂಬರಿ. 19ನೇ ಪ್ರಶ್ನೆ ಮಕ್ಕಳೇ, ನದಿ ಜಲಗಳು ಏನಾಗಿವೆ? ಆಯ್ಕೆ ಎ ಬರಡು, ಬಿ ಕಲುಷಿತ, ಸಿ ಬಿದ್ದಿರುವವು, ಡಿ ಕಂದಿವೆ. 20ನೇ ಪ್ರಶ್ನೆ, ಸಂಕಲ್ಪ ಗೀತೆ ಪದ್ಯವು ಈ ಅಂಶಗಳನ್ನು ಪ್ರತಿಪಾದಿಸುತ್ತದೆ. ಎ ಪ್ರೀತಿಯ ಹಣತೆ ಹಚ್ಚುವುದು, ಬಿ ಧನಾತ್ಮಕ ಭಾವದಿಂದ ಸಾಗುವುದು, ಸಿ ದೃಢ ಸಂಕಲ್ಪದಿಂದ ಕ್ರಿಯಾಶೀಲರಾಗುವುದು, ಡಿ ಈ ಎಲ್ಲವೂ. 21ನೇ ಪ್ರಶ್ನೆ ಮಕ್ಕಳೇ, ತಿಂಗಳಿನೂರಿನ ನೀರನ್ನು ಹೀರಿ. ಇಲ್ಲಿಯ ತಿಂಗಳ ಅಂದರೆ ಏನು? ಎ ಅಕ್ಕಿ, ಬಿ ಚಂದ್ರ, ಸಿ ಶುಕ್ರ, ಡಿ ಜಗತ್ತು. 22ನೇ ಪ್ರಶ್ನೆ, ಅಲಗಲಿಯ 4 ಪ್ರಮುಖರು? ಎ ರಾಮ, ಜಡಗ, ಹನುಮ, ಬಾಲ, ಬಿ ಜಡಗ, ಭೀಮ, ಹನುಮ, ರಾಮ, ಸಿ ಹನುಮ, ರಾಮ, ಬಾಲ, ಕೃಷ್ಣ, ಡಿ ರಾಮ, ಹನುಮ, ಭೀಮ, ಜಡಗ. 23, ಕೃಷ್ಣ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಎ ಬರಸೆಳೆದು, 2 ಮೈದುನ ತರದಿ, ಸಿ ಸರಸವನೆಸಗಿ, ಡಿ ಈ ಎಲ್ಲ ಬಗೆಗಳಲ್ಲಿ. 24, ಕವಿಗೆ ಕೊನೆವೆತ್ತ ಅಡಕೆಯ ತೋಟ ಎಲ್ಲಿ ಕಾಣುತ್ತದೆ? ಎ ಹಸಿರಾಗಿ, ಬಿ ಬನದಂಚಲ್ಲಿ, ಸಿ ಕಣಿವೆಯ ಬಳಿ, ಡಿ ಅಕ್ಕಿಯ ಕೊರಲಿಂಪುನಲ್ಲಿ. 25ನೇ ಪ್ರಶ್ನೆ, ಅಂತಕಾತ್ಮಜ ಎಂದರೆ ಯಾರು? ಎ ಧರ್ಮರಾಯ, ಬಿ ಯುಧಿಷ್ಠಿರ, ಸಿ ಯಮನ ಮಗ, ಡಿ ಎಲ್ಲವೂ ಸರಿ. 26ನೇ ಪ್ರಶ್ನೆ, ಮುನಿಸುತರು ಎದರಿದುದು? ಎ ಮುನಿಗಳ ಭಯದಿಂದ, ಬಿ ಅರಸರ ಕುದುರೆಯೆಂದು, ಸಿ ಕುದುರೆ ತೊಂದರೆ ಕೊಡುವುದೆಂದು, ಡಿ ಎಲ್ಲವೂ ಸರಿ. ಮಕ್ಕಳೇ, ಇಲ್ಲಿ 13ರಿಂದ 26ರವರೆಗೆ ಈ ಎಲ್ಲ ಪ್ರಶ್ನೆಗಳು 14 ಪ್ರಶ್ನೆಗಳೇನಿದ್ದಾವೆ ಮಕ್ಕಳೇ, 13ರಿಂದ 26ರವರೆಗೆ ಇವು ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಪ್ರತಿ ಪದ್ಯಕ್ಕೆ 2 ಅಂಕಗಳ ಪ್ರಶ್ನೆಗಳನ್ನು 14 ಪ್ರಶ್ನೆಗಳನ್ನು ಮಕ್ಕಳೇ ಕೇಳಿದ್ದೀನಿ. ಈ 14 ಪ್ರಶ್ನೆಗಳಲ್ಲಿ 10 ನೇರ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದು, 2 ಕವಿ ಪರಿಚಯಕ್ಕೆ ಸಂಬಂಧಿಸಿದ್ದು, 1 ಕಂಠಪಾಠ ಪದ್ಯಕ್ಕೆ ಸಂಬಂಧಿಸಿದ್ದು, ಹಾಗೂ 1 ಸಂದರ್ಭಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಯಾವ ರೀತಿಯಾಗಿ ಇಲಾಖೆ ಪ್ರಶ್ನೆ ಪತ್ರಿಕೆಯನ್ನು ಪ್ರಕಟಿಸಿದೆ ಮಕ್ಕಳೇ, ಅದೇ ಮಾದರಿಯಲ್ಲಿ ಇಲ್ಲಿ ಪ್ರಶ್ನೆಗಳನ್ನು ನಾನು ಕೇಳಿದ್ದೀನಿ. ಇದು ನಿಮಗೆ ಅಭ್ಯಾಸಕ್ಕೆ ಬಹಳ ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅಂತಕ್ಕಂಥದ್ದು ಮಕ್ಕಳೇ. ಹಾಗೆ ಈಗ ಏನು 27ನೆಯ ಪ್ರಶ್ನೆ ಯಾವುದು? ಪಠ್ಯಪೋಷಕ ಅಧ್ಯಯನಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ವಿವೇಕಾನಂದರು ಯಾವ ವ್ಯವಸ್ಥೆಯನ್ನು ವಿರೋಧಿಸಿದರು? ಎ ಜಾತಿ ವ್ಯವಸ್ಥೆ, ಬಿ ವರ್ಗ ವ್ಯವಸ್ಥೆ, ಸಿ ಜಾತಿ ಮತ್ತು ವರ್ಗ ವ್ಯವಸ್ಥೆ, ಡಿ ಏಕ ಸಂಸ್ಕೃತಿ ಅಂತಕ್ಕಂಥದ್ದು. 28, ಪುಟ್ಟಿ ಏನನ್ನು ತಟ್ಟಿ ಮತ್ತೆ ಮತ್ತೆ ಪ್ರಶ್ನಿಸಿಕೊಳ್ಳುವಳು? ಎ ಗುಡಿಸಲು, ಬಿ ವಸಂತ, ಸಿ ನೆಲ, ಡಿ ಅರಿದ ಚಿಂದಿ ಬಟ್ಟೆ. 29ನೆಯ ಪ್ರಶ್ನೆ ಮಕ್ಕಳೇ, ಭಗತ್ ಸಿಂಗ್ ಮಣ್ಣು ಯಾವುದರ ಪ್ರತೀಕವೆಂದು ತಂಗಿಗೆ ಹೇಳಿದ? ಎ
ಜಲಿಯನ್ ವಾಲಾಬಾಗ್, ಬಿ ಸ್ವಾತಂತ್ರ್ಯದ ಪ್ರತೀಕ, ಸಿ ತ್ಯಾಗದ ಪ್ರತೀಕ, ಡಿ ದುರಂತದ ಪ್ರತೀಕ. 30 ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನ ಕಂಡು ನಗುವುದು ಏನು? ಎ ಅಂಗಿ, ಬಿ ಉತ್ತರಾಣಿ ಗಿಡ, ಸಿ ಗರಕೆ, ಡಿ ತಾವರೆ ಬೇರು. ಮಕ್ಕಳೇ, ಇಲ್ಲಿ 27ರಿಂದ 30ರವರೆಗೆ ಪಠ್ಯಪೋಷಕ ಅಧ್ಯಯನಕ್ಕೆ 4 ಪಾಠಗಳಿದ್ದಾವೆ. ಪ್ರತಿಯೊಂದು ಪಾಠಕ್ಕೆ ಒಂದೊಂದು ಅಂಕದಂತೆ 4 ಪ್ರಶ್ನೆಗಳನ್ನು ಮಕ್ಕಳೇ ನಾನಿಲ್ಲಿ ಕೇಳಿದ್ದೀನಿ ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂತಹ 10 ಪ್ರಶ್ನೆಗಳಲ್ಲಿ 6 ವ್ಯಾಕರಣಾಂಶಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು, ಇನ್ನು 4 ಪ್ರಶ್ನೆಗಳನ್ನು ಒಂದು ಛಂದಸ್ಸು, ಒಂದು ಅಲಂಕಾರ, ಒಂದು ಗಾದೆ, ಹಾಗೆ ಒಂದು ಪತ್ರಲೇಖನಕ್ಕೆ ಸಂಬಂಧಿಸಿದಂತೆ ಮಕ್ಕಳೇ ನಾನು ಏನು ಮಾಡಿದ್ದೀನಿ, ಪ್ರಶ್ನೆಯನ್ನು ಯಾವ ರೀತಿಯಾಗಿ ಇಲಾಖೆ ತನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿಷಯಾಂಶಗಳನ್ನು ಪ್ರಕಟಗೊಳಿಸಿದೆ ಅದೇ ಮಾದರಿಯಲ್ಲಿ ಮಕ್ಕಳೇ ಇಲ್ಲಿ ನಾನು ಪ್ರಶ್ನೆಗಳನ್ನು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ಈ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಬಹಳಷ್ಟು ನಿಮ್ಮ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನಿಮಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಲಿ ಅಂತೇಳಿ. ಮಕ್ಕಳೇ, 31ನೇ ಪ್ರಶ್ನೆ, ಮುಕ್ಕಣ್ಣು ಪದವು ಈ ಸಮಾಸವಾಗಿದೆ. ಎ ಬಹುರ್ವಿಹಿ ಸಮಾಸ, ಬಿ ಗಮಕ ಸಮಾಸ, ಸಿ ಕ್ರಿಯಾ ಸಮಾಸ, ಡಿ ದ್ವಿಗು ಸಮಾಸ. 32ನೇ ಪ್ರಶ್ನೆ, ಮಹಾಪ್ರಾಣಾಕ್ಷರಗಳು. ಎ 10, ಬಿ 25, ಸಿ 34, ಡಿ 5. ಹಾಗೆ ಮಕ್ಕಳೇ, 33 ಆಲ್ಜೇನು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಎ ಜೋಡು ನುಡಿ, ಬಿ ದ್ವಿರುಕ್ತಿ, ಸಿ ನುಡಿಗಟ್ಟು, ಡಿ ಅನುಕರಣಾವ್ಯಯ. 34 ಕಂದ ಪದ್ಯವು ಹೊಂದಿರುವ ಮಾತ್ರೆಗಳ ಸಂಖ್ಯೆ. ಎ 102, ಬಿ 34, ಸಿ 64, ಡಿ 60. 35 ಸೀತೆಯ ಮುಖ ಕಮಲದಂತೆ ಅರಳಿತು. ಇದು ಈ ಅಲಂಕಾರವಾಗಿದೆ. ರೂಪಕಾಲಂಕಾರ ಎ ಆಯ್ಕೆ, ಬಿ ಉಪಮಾಲಂಕಾರ, ಸಿ ದೃಷ್ಟಾಂತಾಲಂಕಾರ, ಡಿ ಅರ್ಥಾಂತರನ್ಯಾಸ ಅಲಂಕಾರ. 36 ತಾಳಿದವನು ಡ್ಯಾಶ್. ಮಕ್ಕಳೇ, ಎ ಬಾಳುವುದಿಲ್ಲ, ಬಿ ಬಾಳಿಯಾನು, ಸಿ ಬಾಳನು, ಡಿ ಬದುಕಿಯಾನು. 37 ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಎ ಶ್ಚುತ್ವ ಸಂಧಿ, ಬಿ ಜಸ್ತ್ವ ಸಂಧಿ, ಸಿ ಗುಣಸಂಧಿ, ಡಿ ಅನುನಾಸಿಕ ಸಂಧಿ. 38 ವ್ಯಾವಹಾರಿಕ ಪತ್ರದಲ್ಲಿ ಮಾನ್ಯರೇ ತರುವಾಯ ಬರೆಯಬೇಕಾದ ಅಂಶ ಇದು. ಎ ಇವರಿಂದ, ಬಿ ಇವರಿಗೆ, ಸಿ ವಂದನೆಗಳೊಂದಿಗೆ, ಡಿ ವಿಷಯ. 39ನೇ ಪ್ರಶ್ನೆ ಮಕ್ಕಳೇ, ಸರಕಾರಕ್ಕೆ ಅಬಕಾರಿ ಇಲಾಖೆಯಿಂದ ಉತ್ತಮ ಆದಾಯ ಬರುತ್ತದೆ. ಈ ವಾಕ್ಯದಲ್ಲಿನ ಅಬಕಾರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಎ ಪೋರ್ಚುಗೀಸ್, ಬಿ ಗ್ರೀಕ್ ಮತ್ತು ರೋಮನ್, ಸಿ ಪಾರ್ಸಿ, ಡಿ ಅರೇಬಿಕ್. 40 ವಿದ್ಯಾರ್ಥಿಗಳು ನಾಳೆ ಶಾಲೆಗೆ ಬಂದಾರು. ಈ ವಾಕ್ಯದಲ್ಲಿನ ಬಂದಾರು ಪದವು ಯಾವ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ? ಎ ಸಂಭವನಾರ್ಥಕ ಕ್ರಿಯಾಪದ, ಬಿ ನಿಷೇಧಾರ್ಥಕ ಕ್ರಿಯಾಪದ, ಸಿ ವಿಧ್ಯರ್ಥಕ ಕ್ರಿಯಾಪದ, ಡಿ ಭೂತಕಾಲ ಕ್ರಿಯಾಪದ ಎಂಬತಕ್ಕಂಥದ್ದು. ಮಕ್ಕಳೇ, ಹೀಗೆ ನಾನು ಇಲಾಖೆಯ ಮಾದರಿಯಲ್ಲಿಯೇ 40 ಪ್ರಶ್ನೆಗಳನ್ನು ನಿಮಗೆ ಅಭ್ಯಾಸಕ್ಕೋಸ್ಕರ ಏನು ಮಾಡಿದ್ದೀನಿ, ತೆಗೆದು ಇಲ್ಲಿ ಪ್ರಕಟಗೊಳಿಸಿದ್ದೀನಿ ಎಂಬತಕ್ಕಂಥದ್ದು. ನೀವು ಪ್ರತಿಯೊಂದು ಪ್ರಶ್ನೆಗಳನ್ನು ಮಕ್ಕಳೇ ಓದ್ತಾ ಗಮನಿಸ್ತಾ ಸರಿ ಉತ್ತರಗಳನ್ನು ನೀವೇನು ಮಾಡಬೇಕು, ಗುರ್ತಾಕೊಳ್ಳಿ. ಕೊನೆಗೆ ಮಕ್ಕಳು ನಾನೇನು ಮಾಡಿದ್ದೀನಿ ಅಂತಂದರೆ, ಈ ಎಲ್ಲ ಅಂಶಗಳು ಮುಗಿದ ಮೇಲೆ ಮುಂದಿನ ಪುಟದಲ್ಲಿ ಇದರ ಸರಿಯಾದ ಉತ್ತರಗಳನ್ನು ಮಕ್ಕಳೇ ನಾನೇನು ಮಾಡಿದ್ದೀನಿ, ಇಲ್ಲಿ 40 ಪ್ರಶ್ನೆಗಳ ಸರಿಯಾದ ಉತ್ತರಗಳನ್ನು ಮಕ್ಕಳೇ ನಾನೇನು ಮಾಡಿದ್ದೀನಿ, ಇಲ್ಲಿ ಪ್ರಕಟಗೊಳಿಸಿದ್ದೀನಿ ಎಂಬತಕ್ಕಂತಹದ್ದು. ನೋಡಿ, ಈ 40 ಪ್ರಶ್ನೆಗಳ ಉತ್ತರಗಳನ್ನು ನೀವು ಮೊದಲಿಗೆ ಏನು ಮಾಡಿ ಮಕ್ಕಳೇ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೆದುಕೊಳ್ಳಿ. ಬರೆದುಕೊಂಡ್ಬಿಟ್ಟು ಆಮೇಲೆ ನೀವು ಬರೆದ ಉತ್ತರಗಳು ಸರಿ ಇದ್ದಾವ ತಪ್ಪಿದಾವ ಎಂಬತಕ್ಕಂತಹ ಒಂದಿಷ್ಟು ಅಂಶವನ್ನು ಮಕ್ಕಳೇ ಏನು ಮಾಡಬೇಕು, ನೀವು ಪರೀಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಕ್ಕಳೇ, ಈಗ ಆ ಮಾದರಿ ಸರಿ ಉತ್ತರಗಳನ್ನು ಒಂದು ಸರಿ ಹಾಗೆ ಗಮನಿಸಿ. 1 ಸಿ ಮುದುಕಿ, 2 ಡಿ ಈ ಎಲ್ಲ ಬಗೆಗಳು, 3 ಸಿ ಶಬರಿ, 4 ಸಿ ಸಿದ್ಧರು, 5 ಎ 1895, 6 ಸಿ ಸರ್ ಎಂ ವಿಶ್ವೇಶ್ವರಯ್ಯ, 7 ಸಿ ಕುಸುಮಬಾಲೆ, 8 ಬಿ ಕೃಷ್ಣಮೂರ್ತಿ, 9 ಬಿ ಸೈಯಡಿ, 10 ಸಿ ಹಳಕಟ್ಟಿ,
11 ಬಿ ಹುಲಿಯ ಧರ್ಮಶ್ರದ್ಧೆ, 12 ಸಿ ವೃಕ್ಷಸಾಕ್ಷಿ, 13 ಎ ವರುಣ, 14 ಬಿ ತೈಲಪ, 15 ಸಿ ಅಕ್ಕಿಯ ಕೊರಲಿಂಪು ಹಸುರು, 16 ಸಿ ಇನತನುಜ, 17 ಬಿ ನಿಶಸ್ತ್ರೀಕರಣ, 18 ಸಿ ಕವನ ಸಂಕಲನ, 19 ಬಿ ಕಲುಷಿತ, 20 ಡಿ ಈ ಎಲ್ಲವೂ, 21 ಬಿ ಚಂದ್ರ, 22 ಎ ರಾಮ ಜಡಗ ಹನುಮ ಬಾಲ, 23 ಡಿ ಈ ಎಲ್ಲ ಬಗೆಗಳಲ್ಲಿ, 24 ಬಿ ಬನದಂಚಲ್ಲಿ, 25 ಡಿ ಎಲ್ಲವೂ ಸರಿ, 26 ಬಿ ಅರಸರ ಕುದುರೆಯೆಂದು, 27 ಸಿ ಜಾತಿ ಮತ್ತು ವರ್ಗ ವ್ಯವಸ್ಥೆ, 28 ಸಿ ನೆಲ, 29 ಸಿ ತ್ಯಾಗದ ಪ್ರತೀಕ, 30 ಸಿ ಘರಕೆ, 31 ಡಿ ದ್ವಿಗು ಸಮಾಸ, 32 ಎ ಹತ್ತು, 33 ಎ ಜೋಡು ನುಡಿ, 34 ಸಿ 64, 35 ಬಿ ಉಪಮಾಲಂಕಾರ, 36 ಬಿ ಬಾಳಿಯಾನು, 37 ಬಿ ಜಸ್ವಸಂಧಿ, 38 ಡಿ ವಿಷಯ, 39 ಸಿ ಪಾರ್ಶಿ, 40 ಎ ಸಂಭವನಾರ್ಥಕ ಕ್ರಿಯಾಪದ. ಹೀಗೆ 40 ಪ್ರಶ್ನೆಗಳಿಗೆ ಮಕ್ಕಳೇ 40 ಉತ್ತರಗಳನ್ನು ಇಲ್ಲಿ ಪ್ರಕಟಗೊಳಿಸಿದ್ದೀನಿ. ಮುದ್ದು ಮಕ್ಕಳೇ, ನೀವು ಪ್ರತಿದಿನ ನಾನು ಒಂದೊಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ನನ್ನ ವಾಹಿನಿಯಲ್ಲಿ ಪ್ರಕಟಿಸಿ ತರುವಾಯ ಕೊನೆಯಲ್ಲಿ ಅದರ ಉತ್ತರಗಳನ್ನು ಪ್ರಕಟಿಸ್ತೀನಿ. ನೀವು ಪ್ರತಿದಿನ ಈ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡ್ತಾ ಬಂದರೆ ಕೊನೆಯಲ್ಲಿ ನೀವು ಏನು ವಾರ್ಷಿಕ ಪರೀಕ್ಷೆ ಮುಂದಿನ ತಿಂಗಳು ನಡೀತದೆ ಅದನ್ನು ಉತ್ತಮವಾಗಿ ನೀವು ಎದುರಿಸಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗಲಿ ಅಂತಕ್ಕಂಥ ಉದ್ದೇಶದಿಂದ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ನನ್ನ ವಾಹಿನಿಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶುಭವಾಗಲಿ. ಧನ್ಯವಾದಗಳು.